ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರೈಸು ಮತ್ತು ಸೊಪ್ಪು ಸಾಂಬಾರು ಮಾಡಿದ್ದೀನಿ, ಪಾಲಕ್ ಸೊಪ್ಪು ಸಾಂಬಾರು. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಫ್ರೆಂಡ್ಸ್, ಸೊಪ್ಪು ಸಾಂಬಾರು ಅಂದರೆ ತುಂಬ ಚೆನ್ನಾಗಾಗಿತ್ತು. ಮತ್ತು ಟೊಮೊಟೊ ಗೊಜ್ಜು ಸತ ಇತ್ತು, ಬೆಳಗ್ಗೆ ಮಾಡಿದ್ದು. ಇವಾಗ ಮಧ್ಯಾಹ್ನ ಊಟ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ನಾನು, ನಮ್ಮ ಇದನ್ನ ಮತ್ತು ನಮ್ಮ ಮನೆಯವರು ಮತ್ತು ಪಾಪುಗೆ ಅಂತ ಅಡುಗೆ ಎಲ್ಲ ರೆಡಿ ಆಯಿತು. ಮತ್ತು ಸಂಜೆ ನನ್ನ ತನಕ ಏನು ಬ್ಲಾಗ್ ಮಾಡಲಿಲ್ಲ. ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಕ್ಕದ ಮನೆಯಲ್ಲಿ ಎದುರುಗಡೆ ನಮ್ಮ ಬಿಲ್ಡಿಂಗ್ ಆಪೋಸಿಟ್ ಒಂದು ಸೀಟ್ ಮನೆ ಇದೆ, ಎರಡು. ಆ ಸೀಟ್ ಮನೇಲಿ ಸ್ವಲ್ಪ ನಾಗರಾವ್ ಬಂದುಬಿಟ್ಟಿದೆ ಫ್ರೆಂಡ್ಸ್. ಪಾಪ ಅದು ಸೀದಾ ಒಳಗಡೆನೇ ಹೋಗ್ಬಿಟ್ಟಿದೆ. ಅವ್ರ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, 3 ಜನ. ಒಬ್ಬಳು 4 ವರ್ಷದವಳು ಮತ್ತು 6 ವರ್ಷದಲ್ಲಿ ಪಾಪು ಇದ್ದಾರೆ. ಮತ್ತು ಇನ್ನೊಂದು 1 ವರ್ಷದ ಪಾಪು ಐತಿ. ಪಾಪ ಅದು ಸೀದಾ ಪಾಪು ಹತ್ರ ಹೋಗ್ಬಿಟ್ಟಿತ್ತು. ಅವ್ರ ಮನೆ ಫುಲ್ಲು ಎದ್ರುಕೊಂಡು ಕಿರ್ಚಾಡಿ ಮಕ್ಕಳೆಲ್ಲ. ನಾನು ಏನೋ ಆಯ್ತೇನೋ ಸಡನ್ಲಿ ಬಿದ್ದಿದ್ದೇನೋ ಪಾಪು ಅಂತ ಆಚೆ ಬಂದೆ. ಆದರೆ ಫುಲ್ ಅಲ್ಲಿ ನಾಗರಾವ್ ಇತ್ತು. ಪಾಪ ಅದು ಹೊಡಿಬಾರ್ದು, ಅವ್ರ ಮಗಳು ಚಿಕ್ಕವಳಿದ್ದಾಳಲ್ಲ, ಅವಳು ಹೊಡಿಯೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್ ಅವ್ರ ಅಪ್ಪಂಗೆ. ಅದಾದಮೇಲೆ ಅವರು ಆ ವಿಡಿಯೋವ್ರು ಕರೆಸ್ಬಿಟ್ಟು ಕೊಟ್ಟು ಕಳ್ಸೋಣ ಅಂತ ಪಾಪ ಅವ್ರು ಅಲ್ಲೇ ನಿಂತ್ಕೊಂಡಿದ್ರು. ಅವ್ರು ಬರೋ ತನಕ ಆ ಸಂದಿಲೇ ನಿಂತ್ಕೊಂಡಿದ್ರು, ಹಾವು ಅಲ್ಲೇ ಕೂತ್ಕೊಂಡಿತ್ತು. ಹಂಗಾಗಿ ಅಲ್ಲಿ ಟಾರ್ಚ್ ಬಿಡ್ತಿದ್ದಾರಲ್ಲ ಫ್ರೆಂಡ್ಸ್, ಅವರೇ ಮನೆ ಓನರು. ಹಂಗಾಗಿ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಈ ಹುಡುಗಿ ನೋಡಿ ಫ್ರೆಂಡ್ಸ್, ಅಲ್ಲೇ ಹಾವಿದೆ. ಆ ಹುಡುಗಿ ಅದು ಧೈರ್ಯ ಮಾಡಿ ಅಲ್ಲಿ ತನಕ ಹೋಗಿದೆ. ಇವತ್ತು ಹುಣ್ಣಿಮೆ ಬೇರೆ ಇತ್ತಲ್ವ, ಹಂಗಾಗಿ ಹೊಡಿಬಾರ್ದು. ಮತ್ತು ನಾಗರಾವು ಮತ್ತು ಮನೆ ಹಿಂದೆಯೇ ನಾಗರಾವಿಂದು ದೇವಸ್ಥಾನ ಇದೆ ಫ್ರೆಂಡ್ಸ್. ಅವ್ರದ್ದಲ್ಲ, ಬಟ್ ಬೇರೆಯವ್ರದ್ದು, ಬಟ್ ಮನೆ ಹಿಂದೆಯೇ ಇದೆ, ಅವ್ರ ಮನೆ ಹಿಂದೆ. ಹಂಗಾಗಿ ಏನು ಹೊಡಿಯೋಕ್ಕೆಲ್ಲ ಹೋಗಲಿಲ್ಲ ಫ್ರೆಂಡ್ಸ್. ಇವಾಗ ಆ ವಿಡಿಯೋ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ, ಆಂಟಿ ಬಂದು ಬರೀ ಕೈಯಲ್ಲೇ ಹಿಡಿತಾ ಇದ್ದಾರೆ. ಎಷ್ಟು ಧೈರ್ಯ ಆಂಟಿಗೆ ಅಂತ. ನಮ್ಮ ಮನೆಯಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ಏನು ಇಳಿದು ಹೋಗಲಿಲ್ಲ. ಪಾಪು ಮಲ್ಕೊಂಡಿದ್ದೆ, 8:30 ಆಗಿತ್ತು ನೈಟು. ಹಂಗಾಗಿ ಆ ಆಂಟಿ ಕೈಯಲ್ಲಿ ಹಿಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಕೈಗೆ ಸುತ್ಕೊತಾ ಇದ್ದಾರೆ. ಯಾವ ಆಂಟಿ ಸ್ವಲ್ಪನೂ ಭಯನ ಫೀಲೇ ಅನಿಸ್ಲಿಲ್ಲ. ಆಮೇಲೆ ಹಿಡ್ಕೊಂಡು ತಗೊಂಡೋದ್ರು. ಎಲ್ಲಿ ಬಿಡ್ತಾರೋ ಗೊತ್ತಿಲ್ಲ. ನೋಡಿ ಹೆಂಗೆ ಸುತ್ಕೊತಾ ಇದ್ದಾರೆ ಕೈಗೆ. ಮುಟ್ಟಕ್ಕೂ ಸತ ಭಯ ಆಗುತ್ತೆ ನಾಗರಾವ್ ಅಂತ ಗೊತ್ತಾದರೆ. ಆದರೆ ಅವ್ರಿಗೆ ಒಂಚೂರು ಭಯ ಅಂತ ಏನು ಫೀಲ್ ಅನ್ನಿಸ್ಲಿಲ್ಲ ಅವ್ರಿಗೆ. ಬಟ್ ಅದೇ ಕೆಲಸ ಮಾಡ್ತಾರಲ್ಲ, ಹಂಗಾಗಿ ಏನೋ ಅನಿಸಲ್ಲ ಅವರಿಗೆ. ನಮಗೆ ನೋಡಿದವ್ರಿಗೆ ಸ್ವಲ್ಪ ಭಯ ಅನಿಸುತ್ತೆ. ಮತ್ತು ಏನಾದರೂ ಆಗಿದೆಯಾ ಅಂತ ಪಾಪ ಅಣ್ಣ ನೋಡ್ತಾಯಿದ್ರು. ಏನು ಗಾಯ ಏನೂ ಆಗಿಲ್ಲ. ಮತ್ತು ಸೌದಿ ಒಳಗಡೆ ಇತ್ತಲ್ಲ ಫ್ರೆಂಡ್ಸ್, ಅದು ಗಾಯ ಏನೂ ಆಗಿಲ್ಲ. ಮತ್ತು ಆಂಟಿ ತಗೊಂಡು ಹಿಡ್ಕೊಂಡು ಹೋದ್ರು ಫ್ರೆಂಡ್ಸ್. ಆಂಟಿ ಒಂದು 5 ನಿಮಿಷ ಏನೋ, ಒಂದು 2 ನಿಮಿಷ ಹಿಡ್ಕೊಂಡು ಆಗಲಿಲ್ಲ ಟೈಮ್ಸು. 1,000 ರೂಪಾಯಿನ ಕೇಳಿದ್ರು, 1000 ರುಪೀಸ್ ಅಂತೆ ಆ ವಿಡಿಯೋಕ್ಕೆ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಮಾತಾಡ್ತಿದ್ರು. ಆಂಟಿ ಏನು ಕಮ್ಮಿ ಮಾಡ್ಕೊಳ್ಳಲಿಲ್ಲ, ಹಿಡ್ಕೊಂಡು ಹತ್ರ ಕೈ ಸುತ್ತಾಕೊಂಡಿತ್ತು. ಆಮೇಲೆ ಸ್ವಲ್ಪ ಜನ ಆ ಆಂಟಿ ನಂಬರ್ಸ್ ಹತ್ರ ತಗೊಂಡ್ರು, ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡ್ತೀವಿ ಅಂತ. ಇಲ್ಲೇ ನಮ್ಮ ಏರಿಯಾದಲ್ಲೇ ಇದ್ದಾರೆ ಅಂತ ಫ್ರೆಂಡ್ಸ್. ಅವ್ರಿಗೆ ಗೊತ್ತಿರಲಿಲ್ಲ ಯಾರಿಗೂ. ಅದು ಯಾವುದೋ ಒಂದು ಅಣ್ಣ ಬಂದೆ ಅವ್ರಿಗೆ ಹೇಳ್ತು. ಅವ್ರು ಮತ್ತೆ ಕರ್ಕೊಬಂದು ತಗೊಂಡು ಹೋಗ್ತಿದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಒಟ್ಟಿಗೆ ಎಷ್ಟು ಧೈರ್ಯ ಐತಿ. ನಮಗಾದರೆ ಒಂಥರ ಅವ್ರು ನೋಡ್ಬಿಟ್ಟು ಅವನ ಒಂಥರ ಎದೆಲ್ಲಿ ಡೌಡವ್ ಅಂತ ಫೀಲ್ ಬರ್ತೈತೆ. ಆಂಟಿಗೆ ಏನು ಅನ್ನಿಸ್ಲಿಲ್ಲ, ಸುಮ್ಮನೆ ಇಟ್ಕೊಂಡು ತಗೊಂಡು ಹೋಯ್ತು. ಎಲ್ಲಿ ಬಿಡ್ತಾರೋ ಗೊತ್ತಿಲ್ಲ, ಸ್ವಲ್ಪ ದೂರ ಬಿಡಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಹೆಸ್ರು ಕಾಳು ನೆನಕಿದ್ದೆ. ಬೆಳಗ್ಗೆ ಸಲಾಡ್ ಏನಾದರೂ ಮಾಡೋಣ ಅಂತ ನೆನಕಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಇವಾಗ ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ಕೂಲ್ ಅನ್ಸೋ ಐಟಮ್ಸ್ ತಿನ್ನಬೇಕು ಅನಿಸ್ತೈತೆ, ಸಲಾಡು ಈ ಥರ. ಮತ್ತು ಟೊಮೊಟೊ ಸತ ತರಿಸಿದ್ದೆ. ಮಧ್ಯಾಹ್ನ ಪಾಲಕ್ ಸೊಪ್ಪು ಮತ್ತು ಟೊಮೊಟೊ ತೊಗೊಂಬಂದಿದ್ದೆ. ಅದಾದಮೇಲೆ ಮತ್ತೆ ನೈಟಿಗೆ ಸಾಂಬಾರು ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ರೈಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಸಾಂಬಾರು ಯಾಕೆ ವೇಸ್ಟ್ ಮಾಡೋದು ಅಂತ ರೈಸು ಮತ್ತು ಸಾಂಬಾರು ಹಾಕ್ಕೊಂಡು ರೈಸ್ ಹತ್ರ ರೆಡಿ ಆಯಿತು. ನಾನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಅದಾದಮೇಲೆ ಅರಿಶಿನ ಪುಡಿ, ಪ್ಯೂರ್ ಅರಿಶಿನ ಪುಡಿ ತೊಗೊಳ್ಳಿ. ಮತ್ತು ಟೊಮೊಟೊ ಒಂದು, ಕಡಲೆ ಹಿಟ್ಟು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಕೊಕೊನಟ್ ಆಯಿಲ್ ಸತ ಯೂಸ್ ಮಾಡ್ಕೋಬೇಕು. ಈಗ ಸಕ್ಕರೆ ಕರಗಲಿ ಅಂತ ಸ್ವಲ್ಪ ಅದ್ರ ಮೇಲೆ ಟೊಮೊಟೊನ ಹಿಂಡ್ತಾ ಇದ್ದೀನಿ. ಒಂದೊಂದು ಸತಿ ಲೆಮನಿಂದನೂ ಮಾಡ್ತೀನಲ್ಲ ಫ್ರೆಂಡ್ಸ್, ಅದಕ್ಕೆ ಲೆಮನ್ ಅಂತ ಬಂದುಬಿಡ್ತು. ಈಗ ಟೊಮೊಟೊ ಸತ ನೀಟಾಗಿ ಹಿಂಡ್ಕೊತಿದ್ದೀನಿ. ಅದು ಟೊಮೊಟೊ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಮೊನ್ನೆ ಕಟ್ ಮಾಡಿ, ಅದು ಸರಿಯಾಗಲಿಲ್ಲ ಅಂತ ಮತ್ತೆ ಹೊಸದೇ ಕಟ್ ಮಾಡ್ಕೊಂಡು ಬಂದೆ. ಟೊಮೊಟೊದಲ್ಲೇ ನೀಟಾಗಿ ಮಿಕ್ಸ್ ಮಾಡಿ ಆ ಸಕ್ಕರೆ ಎಲ್ಲ ಕರಗೋ ತನಕ ಬಿಡಿ ಫ್ರೆಂಡ್ಸ್. ನೀಟಾಗಿ ಒಂದು 2 ನಿಮಿಷ ಅದನ್ನು ಬಿಟ್ಟರೆ, 1 ನಿಮಿಷ ಬಿಟ್ಟರೆ ಸಾಕು, ಸಕ್ಕರೆ ಎಲ್ಲ ಕರಗುತ್ತೆ. ಸಕ್ಕರೆ ಇದ್ದಾಗೆ ನಾವು ಹಚ್ಕೊಳಕ್ಕೆ ಹೋದರೆ ಮುಖಕ್ಕೆಲ್ಲ ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ, ಕೊಯ್ಯೋ ಥರ ಫೀಲ್ ಅನಿಸುತ್ತೆ. ನನ್ನ ಮಗ ಬ್ಯಾಟ್ ತಗೊಂಡು ಕುಟ್ತಾ ಇದ್ದಾನೆ, ಅದೇ ಸೌಂಡು ರಿಪ್ಲೈ ಆಗ್ತಾ ಇದೆ. ಅದಾದಮೇಲೆ 1-2 ಹನಿವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಇದೆಲ್ಲ ನೀಟಾಗಿ ಕರಗಿದೆ ಫ್ರೆಂಡ್ಸ್. ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆದಂಗಿದೆ. ಅದಾದಮೇಲೆ ಒಂದು ಸತಿ ಮುಖ ತೊಳ್ಕೊಬನ್ನಿ. ನೋಡಿ ಫ್ರೆಂಡ್ಸ್, ಸ್ಕಿನ್ನೆಲ್ಲ ಒಂಥರ ಅನಿಸ್ಬಿಟ್ಟಿದೆ. ಅದಾದಮೇಲೆ ಸ್ಕಿನ್ನಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ಅದೇ ಟೊಮೊಟೊದಲ್ಲೇ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಕೈಯಲ್ಲಿ ಹೋಗ್ಕಿಂತನೂ ಆ ಟೊಮೊಟೊದಲ್ಲಿ ಸ್ಕ್ರಬ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಸಾಕು. ತೋರಿಸ್ತೀನಿ ಲಾಸ್ಟಲ್ಲಿ ನಮ್ಮ ಫೇಸ್ ಸತ ಹೇಗಾಗಿದೆ ಅಂತ. ಈಗೆಲ್ಲ ಯಾವ ಸ್ಕಿನ್ ಕೇರ್ ಮಾಡೋಕ್ಕೆಲ್ಲ ಟೈಮ್ ಇರೋಲ್ಲ ಫ್ರೆಂಡ್ಸ್. ಪಾಪು ಅಂದಮೇಲೆ ಹಂಗಾಗಿ ನಾವೇನು ಮಾಡ್ಕೊಳಕ್ಕೆ ಹೋಗಲ್ಲ.
ಅದಾದಮೇಲೆ ನನ್ನ ಕತ್ತತ್ರ ಎಲ್ಲ ಫುಲ್ಲು ಡಾರ್ಕ್ ಇದೆ ಫ್ರೆಂಡ್ಸ್. ಅದು ಯಾಕೆಂದರೆ ಪಿ ಸಿ ಓಡಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗಲೂ ಸ್ವಲ್ಪ ಇದೆ, ಪರವಾಗಿಲ್ಲ. ನಾನು ಅದು ಸ್ವಲ್ಪ ಊಟದಲ್ಲಿ ಎಲ್ಲದರಲ್ಲೂ ಕಂಟ್ರೋಲ್ ಮಾಡಿಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇವಾಗ ಸ್ವಲ್ಪ ಪರವಾಗಿಲ್ಲ. 2-3 ವರ್ಷದ ಹಿಂದೆಗೆ ಹೋಲಿಸ್ಕೊಂಡ್ರೆ ಇನ್ನೂ ದಪ್ಪ, ಇನ್ನೂ ಸಖತ್ತು ದಪ್ಪ ಇದೆ ಫ್ರೆಂಡ್ಸ್. ಕುತ್ತಿಗೆ ಹೋಗ್ಬಿಟ್ಟು ಕತ್ತಿಗೆ ಅಂಟ್ಕೊಂಬಿಟ್ಟಿತ್ತು, ಕಾಣಿಸ್ತಾನೆ ಇರಲಿಲ್ಲ, ಹಿಂಗೆ ತಿರುಗ್ಸೋಕೆ ಬರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಬೆಟರು ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅದು ಹಾರ್ಮೋನಿಂದನೂ ಬರುತ್ತೆ ಕೆಲವೊಬ್ಬೊಬ್ಬರಿಗೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ, ಹಾಗಾಗಿ ಪಿ ಸಿ ಓ ಡಿ ಎಲ್ಲ ಥೈರಾಯ್ಡು ಪಿ ಸಿ ಓ ಡಿ ಬಂತು ಅಂದರೆ ಫ್ರೆಂಡ್ಸ್ ಮಕ್ಕಳಾಗೋಕ್ಕೆ ಸತ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಮಾತ್ರ ಕಂಟ್ರೋಲಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಎಕ್ಸಸೈಸು, ಈ ಥರ ವ್ಯಾಯಾಮ ಇದೆಲ್ಲ ಮಾಡಿದ್ರೆ ಕಮ್ಮಿ ಆಗುತ್ತೆ. ನನಗಂತೂ ಫುಲ್ಲು ಇತ್ತು ಫ್ರೆಂಡ್ಸ್, ಮುಖ ಎಲ್ಲ ಕಪ್ಪಗಾಗೋಗ್ಬಿಟ್ಟಿತ್ತು. ಸಖತ್ತು ವೈಟ್ ಇದೆ ನಾನು, ಅದರಿಂದನೇ ಸ್ವಲ್ಪ ನನ್ನ ಮುಖ ಮತ್ತು ಬಾಡಿ ಎಲ್ಲ ಹಾಳಾಗೋಯ್ತು. ಅವಾಗ ನಾನು ಸ್ಟಾರ್ಟಿಂಗ್ ಏನೂ ಮಾಡ್ತಾಯಿರಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಊಟ ಮಾಡೋದು, ಮನೇಲಿರೋದು, ಮನೆ ಕೆಲಸ ಮಾಡೋದು, ಈ ಥರ ಮಾಡ್ಕೊತಾ ಇದ್ದೆ. ನೋಡಿ ಮುಖ ಸತ ಡ್ರೈ ಆಯಿತು. ಅದಾದಮೇಲೆ ಪಿ ಸಿ ಓ ಡಿ ಬಂದಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು, ನನ್ನ ಆರೋಗ್ಯ ನಾನು ನೋಡ್ಕೋಬೇಕು ಅಂತ ಒಂದು 3 ವರ್ಷ ಕೆಲ್ಸಕ್ಕೆ ಸತ ಹೋದೆ ನಾನು. ಅದಾದಮೇಲೆ ಪಿ ಸಿ ಓ ಡಿ ಆರಾಮಾಗಿ ದಿನ 3 ಅವರ್ 30 ನಿಮಿಷ 40 ನಿಮಿಷ ಒಂದು ಸೈಡಿಂದ ವಾಕ್ ಮಾಡ್ತಾಯಿದ್ದೆ. ಬೆಳಗ್ಗೆ ಸಾಯಂಕಾಲ ಏನಿಲ್ಲ ಅಂದ್ರೂ 1 ಅವರ್ ವಾಕ್ ಆಗೋದು ನನಗೆ. ಅದಾದಮೇಲೆ ಸ್ವಲ್ಪ ಅದರೀಚೆಗೆ ಅದೇ ಕಮ್ಮಿ ಆಯಿತು. ಇವಾಗ ಡ್ರೈ ಸತ್ತಾಗಿದೆ ನೋಡಿ ಫ್ರೆಂಡ್ಸ್. ಫೇಸಲ್ಲಿ ಎಷ್ಟು ಕ್ಲೀನಾಗಿ ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ. ನೋಡೋಣ, ಸ್ವಲ್ಪ ಈ ಥರ ಎಲ್ಲ ಮಾಡಿ ಅದು ಬ್ಲ್ಯಾಕ್ ಆಗಿರೋದು ಹೋಗಿಸ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಾಯ್.